ಅಣ್ಣ ನಮಸ್ಕಾರ. ನಮಸ್ಕಾರ ರೀ. ನಿಮ್ಮ ಹೆಸರೇನು ರೀ? ನಮ್ಮ ಹೆಸರು ಮಾಂತೇಶ್ ಮಡಿವಾಳ ಅಂತ. ಮಂತೇಶ್ ಮಡಿವಾಳ ಅಂತಂದ್ರಿ? ಹೌದು ರೀ. ಕರ್ನಾಟಕ ನಮ್ದು. ಇರ್ಕಾಳನ್ರಿ? ತಾಲೂಕು ಕೊಪ್ಪಳ ಬರ್ತಾ, ಜಿಲ್ಲಾ ಕೊಪ್ಪಳ ಬರ್ತಾ. ಜಿಲ್ಲಾ ಕೊಪ್ಪಳ ಬರ್ತೇನೆ ರೀ? ಹೌದು. ಹಾಂ. ಇದು ಹಾಕಿರೋದು ಯಾವ್ದು ರೀ ಇದು ಈಗ? ಇದು ಅಗ್ರಿ ಸೀಡ್ಸ್ ಅಂತಂದ್ರೆ ಇದು. ಹಾಂ, ಅಗ್ರಿ ಸೀಡ್ಸ್. ಕರ್ನೂಲ್ ಅಂತ. ಇಳುವರಿ ನಾವು ನೋಡಿದ್ದಿಲ್ಲ ಇದು ಇಷ್ಟು ದಿನ ಆದ್ರೆ. ಗೊಂಡಬಾಳ ಗುಣಿಕೇರಿ ಆ ಭಾಗದಾಗ ಅವತ್ತು ನಾವು ಹೋಗಿದ್ವಿ. ಅದನ್ನ ಬ್ಯಾಡಪ್ಪ ಇದು ಚಲೋ ಬರುತ್ತಾ ಇದನ್ನ ಹಾಕಂತ ಅವ್ರು ಹೇಳಿದ್ರು. ಅದನ್ನ ಹಾಕಿದಕ್ಕೂ ಇದು ಚಲೋ ಬಂದತ್ತೆ ನಮ್ಗೆ. ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಇದು ಅದಕ್ಕಿಂತ ಇದು ಚೆನ್ನಾಗಿ ಬರ್ತಾ ವೆರೈಟಿನ ಚಲೋ ಐತೆ ಅಂತ ನಾವು ಹೇಳಕತ್ತೀವಿ. ಅದು ಒಂದು ಇದು ಲಂಡಿಕಿ ತಿಳುವೈತೆ ರೀ. ನೋಡ್ಬೋದು ನೀವು ಎಲ್ಲರೂ ಲೊಂಡಿಗೆ ಭಾಳ ಅಂದ್ರೆ ಭಾಳ ತಿಳುವೈತೆ ಅದು. ನಾನು ಆ್ಯಕ್ಚುಲಿ ನಾನು ಹೇಳೋದು ಬೇಕಾಗಿಲ್ಲ, ಯಾಕಂದ್ರೆ ಇಲ್ಲೆಲ್ಲ ನಮ್ಮ ಬೆಳೆದಂಥ ರೈತರನ್ನ ಹೇಳತ್ತಾರೆ ಲೊಂಡಿಕಿನ ಭಾಳ ತಿಳುವೈತೆ ಅಂತ ಹೇಳತ್ತಾರೆ. ಕಾಳನ್ನ ಭಾಳ ಕೆಂಪು ಐತೆ ರೀ, ರುಚಿನ ಐತೆ. ಅಲ್ಲಿಂದ ಕಾಳನ್ನ ಜಿಪ್ ಐತೆ, ಕಾಳನ್ನ ಜಿಪ್ ಐತೆ. ಅಲ್ಲಿಂದ ನಾವು ನೋಡೋಕಲ್ಲಿ ಔಟನ್ನು ಈಗ ಒಂದು ಪುಟ್ಟಿ ತೆನಿ ತಗೊಂಬಂದಿವಪ್ಪ ಅಂದ್ರೆ ಯಾವ ವೇಟ್ ಐತೆ ಅನ್ನೋದು ನಮ್ಗೆ ಗೊತ್ತಾಗ್ಬಿಡುತ್ತೆ. ಅದ್ರ ಬಗ್ಗೆ ವಜೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಈಗ ಯಾಕಂದ್ರೆ ಒಂದು ಪುಟ್ಟಿ ತೆನಿ ತುಂಬಿದ್ವಿ ಅಂದ್ರೆ ಅದು 25ರಿಂದ 28 kg ಬರ್ತಾನೆ ನಮ್ಗೆ ಕಾಯಸ್ ಆಗುತ್ತೆ. ಅದ್ರಲಿಂದ ಒಳ್ಳೆ 28 kg ಬಂತಂದ್ರೆ ಒಳ್ಳೆ 25 kg ಕಾಳು ಆಗಾರ ಬರ್ತಾನೆ ನಮ್ಮ ಇದಾರೆ. ಅಷ್ಟು ಪಕ್ಕ ಆಗತ್ತೆ ಅದು. ಒಟ್ಟಿಗೆ ಆಜು ಬಾಜು ಹೊಲ್ದಾರೆಲ್ಲ ನಮ್ಗೆ ನಿಮ್ಮ ಊರರೆಲ್ಲ ಕೇಳ್ಯಾರ? ಭಾಳ ಮಂದಿ ಕೇಳ್ಯಾರ್ರಿ. ಅಲ್ಲಿ ಹಾಕ್ಯಾರ ನೋಡ್ರಿ, ಅದನ್ನ ಬೇರೆದಾರ ಹಾಕ್ಯಾರ ಅವರು. ಮತ್ತೆ ಒಳ್ಳೆ ನಮ್ಗೆ ಕೇಳಿದ್ರ ನೀವು ಮೊದ್ಲನ್ನು ಕೇಳಲ್ಲೋ ಮರ ನಾವು ಬೇರೆ ತಗ್ಬಿಟ್ಟು ನಿಮಗೆ ಎಂತ ಚಲೋ ಐತಲ್ಲ ನಮ್ಗೆ ಎಡಗೆ ಅಂತ ಹೇಳಿದ್ರು ಅವರು. ಆಯ್ತಪ್ಪ ಮತ್ತೆ ಮುಂದೆ ಹಾಕಂತೀರಿ ನೀವು ಏನಂತ ಹೇಳಿದ್ರು. ನೋಡನ್ರಿ ಮತ್ತೆ ಮುಂದೆ ಹಾಕ್ರಿ. ನಿಮ್ಗೆ ಹೆಂಗೆ ಅನ್ಸೈತ್ರಿ ಎಲ್ಲ? ಮತ್ತೆ ಅದು ಒಂದು ಸಂಪೂರ್ಣವಾದ ಇಲ್ಲಿ ತುದಿ ಮಟನ ಕಾಳು ಒಂದೇ ಹೇಳ್ಬೇಕಂದ್ರ ತುದಿ ಮಠ ಕಾಳಲ್ಲ, ಇದಕ್ಕಿನ ಕಾಳು ದಿಪ್ಪಾಗದ. ನಮ್ದು 13 ದಿನ ಟಿ ಸಿ ಇದ್ದಿಲ್ರಿ. ಅದು ಮೊದಲು ಟಿ ಸಿ ಇದ್ದಿಲ್ಲ. 3 ದಿನ 3 ಸುಡ್ತೀರಿ. ಅದು ಅಗದಿ ನಿನ್ನ ರಸ ತುಂಬ ಹೊತ್ನಾಗ 13 ದಿನದಾಗ 3 ಟಿ ಸಿ ಸುಟ್ಟು ಬಿಡ್ತೀವಿ. 2 ನೀರು ಒಳ ಆಗ್ತಿದೆ. 2 ನೀರು ಒಳಲ್ಲ ಅಂದ್ರ ದಿನ ಏನಿಲ್ಲ ಅಂದ್ರೆ 1 ಇಂಚ್ ದಪ್ಪ ಬರ್ತೈತಿ. ಹಂಗಾಗಿ ಸ್ವಲ್ಪ ನೀರಿಂದ ಕೊರತೆ ಕಮ್ಮಿ ಆಗ್ತಾರ ಅದಕ್ಕೆ. ಹಂಗಾಗಿ ಮತ್ತೆ ಇದಕ್ಕೇನೋ ಹೆಚ್ಚಿನ ಏನು ಹೇಳೋದಿಲ್ರಿ ಈ ಅಡಿಕೆ ಬಗ್ಗೆ. ನೋಡಿಲ್ಲ ರೈತ ಬಂದವ್ರೆ, ನಾನು ಹೇಳೋದಕ್ಕಿಂತ ನಮ್ಮ ರೈತರು ಬೆಳೆದಂಥ ರೈತರು ಕೂಡ ಈಗ ಹೇಳಾಗೈತಾರೆ. ಇಲ್ಲೇ ನೋಡಿರಿ, ಅದ್ರ ನಮ್ಮ ಹೆಬ್ಬಟ್ಟು ಇನ್ನೂ ಸ್ವಲ್ಪ ಇದಾಗ್ಬೋದು. ಆ ರೀತಿ ಭಾಳ ತಿಳುವೈತ್ರಿ ಇದು ಲೊಂಡಿಕೆ. ಇಲ್ಲಿ ಕಾಳು ಇದು ಅಷ್ಟು ತೆನೆ ನೋಡ್ಬೋದು. ಇಲ್ಲೇ ಸಾರು ನೋಡ್ಬೋದು. ಇದು ಅಷ್ಟು ರಾಶಿ ಕೂಡ ಇದೆ. ಒಂದು ಏನು ಹೊಸ ವೇಟಿ ಬಂದಿದೆ ಅಲ್ಲ ಟೈಸನ್ ಅಂತಂದು ಹೇಳ್ಬಿಟ್ಟು ಅದೇ ತಳಿದೆ ಒಂದಿದು. ಎಲ್ಲ ನನ್ನ ರೈತ ಬಾಂಧವರಲ್ಲಿ ಕೇಳ್ಕೊಳೋದು ಒಂದೇ, ಒಳ್ಳೆ ಒಂದು ಈ ತಳಿಯನ್ನು ಎಲ್ಲರೂ ನಿಮ್ಮ ಹೊಲದಲ್ಲಿ ಹಾಕಿ ನೀವು ಕೂಡ ಈ ನಮ್ಮ ರೈತರ ಮುಖದಲ್ಲಿ ಯಾವ ರೀತಿ ಒಂದು ನಗುವನ್ನು ಮೂಡ್ತಾ ಇದೆ, ನೀವು ಕೂಡ ಅದೇ ರೀತಿ ಒಂದು ಬೆಳೆಯನ್ನು ಬೆಳ್ಕೊಳ್ಳಿ. ಯಾವುದೇ ರೀತಿ ನಿಮ್ಗೆ ಹೆಚ್ಚಿನ ಒಂದು ಮಾರ್ಕೆಟ್ ಒಳಗೆ ಹೋದ್ನಪ್ಪ ಅಂದ್ರೆ ಇವತ್ತು ಏನು ಬಂಗಾರಡಿಗೆ ಹೋದ್ನಪ್ಪ, ಬಂಗಾರ ಎಷ್ಟು ರೇಟ್ ಇರದೆ ಅಲ್ಲ ಅದೇ ರೀತಿ ಒಂದು ರೇಟ್ ಹೆಚ್ಚಿಗೆ ಆಗ್ತೈತಿ ಅಂತ ನಾನು ಅನಿಸಿಕೆ ಹೇಳ್ತಾ ಇದ್ದೀನಿ. ಇಷ್ಟು ಹೇಳ್ತಾ ನಾನು ಮುಗ್ತಾ ಇದ್ದೀನಿ.